ನೋಡಿ, ಈಗ ಸಣ್ಣ ಮನಸ್ತಾಪಕ್ಕೆ ಒಂದು ಸಂಸಾರವೇ ನಾಶವಾಗಿರುವಂತಹ ಸುದ್ದಿ ಇದು. ಮೊನ್ನೆಯಷ್ಟೇ ಒಬ್ಬ ಆಕೆ ಗಾನವಿ ಅಂತ ಹೇಳಿ ಆತ್ಮಹತ್ಯೆಗೇನು ಆಕೆ ಶರಣಾದ್ಲು. ಆಕೆ ಒಂದು ಸಾವಾಯಿತು. ಮದುವೆ ಆದ 2 ತಿಂಗಳಿಗೆ ಸಾವನ್ನಪ್ಪಿರೋದು. ಈಗ ಆಕೆಯ ಪತಿ ಆತ ಕೂಡ ಸಾವನ್ನಪ್ಪಿದ್ದಾನೆ. ಈಗ ಹನಿಮೂನ್ಗೆ ಹೋಗಿದ್ದಾಗಲೇ ದಂಪತಿ ಮಧ್ಯೆ ಏನೋ ಕಿರುಕುಳ ಆಗಿದೆ ಅಥವಾ ಏನೋ ಒಂದು ಕಸಿಬಿಸಿ ಆಗಿದೆ, ವಿರಸ ಆಗಿದೆ, ಜಗಳ ಆಡ್ಕೊಂಡಿದ್ದಾರೆ. ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಬೆಂಗಳೂರಿಗೆ ಬಂದ ಮೇಲೆ ಪತ್ನಿ ಗಾನವಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟು 1-2-3 ದಿನದ ಹಿಂದೆ ಮಾತಿದೆ, 2 ದಿನದ ಹಿಂದೆ ಮಾತು. ಈಗ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪತಿ ಸೂರಜ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇವತ್ತು ಸೂರಜ್ ತಾಯಿ ಜಯಂತಿ ಈ ವಿಚಾರ ತಿಳ್ಕೊಂಡು ಅವರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಬೆಂಗಳೂರಲ್ಲಿ ಆಗಿರುವಂತಹ ಘಟನೆ ಇದು. ಒಂದು ದುರಂತ ಅಂತ್ಯ ಕಂಡಿದ್ದಾರೆ ಇಬ್ಬರು ಕೂಡ. ನೋಡಿ, ಆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಖುಷಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವರಿಬ್ಬರು ಕೂಡ ಮದುವೆ ಆಗಿದ್ರು. 1.5 ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿ, ಹೆಚ್ಚು ಏನಾಗಿಲ್ಲ. 1.5 ತಿಂಗಳಲ್ಲಿ ಇವರಿಬ್ಬರು ನಡುವೆ ಅಂಥದ್ದೇನಾಯಿತು? ಸಾಕಷ್ಟು ಬೇರೆ ಬೇರೆ ಕಾರಣಗಳು ಬರ್ತಾ ಇವೆ. ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಒಂದು ಕಡೆ. ಗಾನವಿ ಬಳಿಕ ಪತಿ ಸೂರಜ್ ಕೂಡ ಈಗ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ಗಾನವಿಯವರ ತಾಯಿ ರುಕ್ಮಿಣಿ ಮಾತಾಡಿದ್ದಾರೆ ಈ ವಿಚಾರವಾಗಿ. ಅವರು ಮಾಡಿರುವಂಥ ತಪ್ಪು ಬಹುಶಃ ಅವರಿಗೆ ಅರಿವಾಗಿದೆ, ಹಾಗಾಗಿ ಅವರು ಕೂಡ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇವ್ರು ಹೇಳ್ತಾರೆ. ಅದಕ್ಕೆ ಕೂಡ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅನ್ನೋದು ಇವ್ರ ಮಾತು. ಯಾಕೆ ಅಂದರೆ ಇವ್ರು ಹೇಳ್ತಾ ಇದ್ದಿದ್ದು, ಈಗ ಗಾನವಿಯವರ ಕುಟುಂಬದವರು ಗಂಡನ ಕುಟುಂಬದವರೇನೆ ಹೊಡೆದು ಸಾಯಿಸಿದ್ದಾರೆ ನನ್ನ ಮಗಳನ್ನು, ಅವರೇ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಈಗ ಸೂರಜ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು, ಅವ್ರ ತಪ್ಪು ಅರಿವಾಗಿ ಈ ರೀತಿಯ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಗಾನವಿಯವರ ತಾಯಿ ರುಕ್ಮಿಣಿಯವರು ಮಾತಾಡಿದ್ದಾರೆ. ಅದೇ ಸೂಸೈಡ್ ಅಂದ್ರೆ ಸರ್, ಅವರು ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು. ನಮ್ಮ ಮಗು ಮೋಸ ಮಾಡ್ಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದೆ. ಅವ್ರ ತಪ್ಪು ಅರಿವಾಯ್ತು. ಅವನಿಗೇನು ಬದುಕಕ್ಕೆ ಚಾನ್ಸ್ ಇಲ್ಲ. ನನ್ನ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು, ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕಿದ್ರು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲ ಟೆಸ್ಟ್ ಮಾಡಿ ನನ್ನ ಮಗು ಕಪ್ಚುಕ್ಕೆ ಬದುಕಿಲ್ಲ. ಲಾಸ್ಟಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅವ್ರು ಏನು ಅಪವಾದ ಅವರು ಕೇಳ್ಬೋದಿತ್ತಲ್ಲ, ಪೊಲೀಸ್ ಅವ್ರ ಹತ್ರ ಬಂದು ಈ ಥರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ಥರ ಅಪವಾದ ಹಾಕ್ಬೇಕು? ಆ ಥರ ಹುಡುಗಿ ಇವಳು ಅಂತ ತೋರಿಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇರಲಿಲ್ಲ. ಕಾಲೇಜಲ್ಲಿ ವಿಚಾರಿಸಿ, ಎಲ್ಲ ವಿಚಾರಿಸಿ ಅವ್ರು ಏನು ಅಪವಾದ ಹಾಕಿದ್ರು ಅವ್ರು ಸುಮ್ಮನೆ ಒಂದು ಇವಾಗ ರೀಸನ್ ಸಿಗ್ಬೇಕಷ್ಟೆ. ಆ ಥರ ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರ್ಸ್ಕೊಂಡು ಹೋಗೋದು ಏನಿದೆ? ನಮ್ಮಲ್ಲಿ ತಪ್ಪಿಲ್ಲ ಅಂದರೆ ಇವಾಗ ನಾವು ಮನೇಲೇ ಇದ್ದೀರ, ಅವ್ರ ಕಡೆ ಯಾರಾದರೂ ಬರಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು? ತುಂಬಾ ಕ್ರಿಮಿನಲ್ ಜನ ಸರ್, 2 ಮುಖವಾಡ. ಆ ಥರ ಪ್ರಪಂಚಕ್ಕೆ ಇನ್ನ ಯಾರು ಬೇಡ. ಅವಳು ಬದುಕಬೇಕು, ನಂತರ ನೋವು ಅನ್ಭವಿಸ್ಬೇಕು. ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು. ನಮಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನೂ ಇರಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿ ಕಾರ್ಯ ಬಂದು ಅಟ್ಲೀಸ್ಟ್ ಅವಳ ಮುಖ ನೋಡಲಿ ಅಂತ, ಅವಳಿಗೆ ನೆಮ್ಮದಿ ಸಿಗಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಅವರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನೂ ತಗೊಂಡ್ಬಿಟ್ಲು. ಆದರೆ ಅವ್ರ ಅಮ್ಮ ಬದುಕಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟೇ. ನಮ್ಗೇನಾದರೂ ಮಾಡ್ಬೇಕಂತ ಯಾವತ್ತೂ ಏನು ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬ ಇಷ್ಟ ಆ ಮನೇಲಿ ಇರಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವರು ನಮ್ಮ ಮಗಳ ಬಗ್ಗೆ ಏನಾದರೂ ಇದ್ದಿದ್ರೆ, ಅವರು ಒಳ್ಳೆಯವರಾಗಿದ್ದರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪವಾದ ಹೇಳ್ಬೋದಿತ್ತಲ್ವ ಅವಾಗಲೇ, ಅವಳು ಈ ಥರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕೋಕ್ಕಾಗಲ್ಲ. ಪ್ರಪಂಚನೇ ಕೇಳ್ರಿ ಸರ್, ನನ್ನ ಮಗಳು ಯಾವುದೇ ಹುಡುಗನ್ನ ಯಾವುದು ಒಂದು ಫ್ರೆಂಡನ್ನ ಮಾತಾಡಮ್ಮ ಅಟ್ಲೀಸ್ಟು ಅಂದರೆ ನನ್ನ ಮಗು ಮಾತಾಡ್ತಾ ಇರಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್. ಪ್ರಪಂಚಕ್ಕೆ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕೋಕ್ಕಾಗಲ್ಲ. ಅವ್ರು ಈಗ ಅದೊಂದೇ ರೀಸನ್, ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದು ನಮ್ಮ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ? ಬಾಮ್ಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಏನು ನಿನಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ದು. ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವನು 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳ್ದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್, ನಮ್ದು ಊರಿದು, ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲರದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ. ಮರ್ಯಾದೆ ಗಂಜಿಬಿಡ್ತು. ಕಾಲು ಹಿಡ್ಕೊಂಡ್ಲು ಸರ್. ಸೋಮವಾರ ಬರೋವಾಗ ಸೂರಜ್, ನಾನು ಕಳಿಸ್ಬೇಡಿ ಅತ್ತೆ,
ನನ್ನ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ, ಅವ್ನು ನನ್ನ ಹತ್ರ ಮಲಗಿಲ್ಲ ಅಂತ ನಂಗೆ ಬೇಡ, ನನಗೆ ಪ್ರೀತಿ ಕೊಡ್ರಿ ಸಾಕು. ಅಮ್ಮ ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಭಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಬಿಟ್ಟಿದ್ರು ಸರ್. ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೊಟ್ಟೆ ತುಂಬ ನಮ್ಮ ಮಗು ಊಟನೂ ಮಾಡಿರ್ಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದ್ಲು, ಹತ್ಬಿಡೆ ಸ್ವಲ್ಪ ಅಂತಂದರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ನೀನು ನನ್ಗೆ ಅಳಕ್ಕೆ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳಿದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವನಿಗೆ ಡಿವೋರ್ಸ್ ಮಾಡೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ರೆ, ಇಲ್ಲಾಂದ್ರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬಾ ನೊಂದ್ಬಿಟ್ಟಿದ್ಲು ಸರ್, ತುಂಬ. ನನ್ನ ಮಗಳ ಹತ್ರ ಒಂದು ಕಪ್ಪು ಚಕ್ಕೆ ಅವ್ರಿಗೆ. ಇನ್ನು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಗಾನವಿ ಪತಿ ಸೂರಜ್ ಅವನ ಮನೆಗೀಗ ಬೀಗ ಬಿದ್ದಿದೆ. ಬುಧವಾರವೇ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೂರಜ್ ಕುಟುಂಬ. ವಿದ್ಯಾರಣ್ಯಪುರಂನ BL ಲೇಔಟ್ನಲ್ಲಿರುವಂತಹ ಸೂರಜ್ ಮನೆ, BL ಲೇಔಟ್. ಸೊ ಅಲ್ಲಿ ಅವರ ಮನೆ ಇದೆ. ಆದರೆ ಈಗ ಮನೆ ಸದ್ಯಕ್ಕೆ ಬೀಗ ಹಾಕಿದೆ, ಯಾರೂ ಇಲ್ಲ ಸದ್ಯದಲ್ಲಿ. ಮತ್ತು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ. ಪ್ರದೀಪ್ ಈಗ ಸೂರಜ್ ಮನೆ ಹತ್ರ ಇದ್ದಾರೆ. ಪ್ರದೀಪ್, ನೀವಿರುವಂತಹ ಜಾಗ ಈಗ ಸೂರಜ್ ಅವರ ಮನೆ ಇನ್ನೂ ಕೂಡ ಬೀಗ ಹಾಕಿದೆಯಾ? ಯಾಕಂದ್ರೆ ಈಗ ಸೂರಜ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರುಗಳು ಎಲ್ಲೂ ಹೋಗಿದ್ದಾರೆ? ಇವ್ರ ಬಗ್ಗೆ ಏನಾದರೂ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದಾರ? ಸದ್ಯಕ್ಕೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ವಿಚಾರದಲ್ಲಿ? ಏನು ಮಾಹಿತಿ ಇದೆ ಪ್ರದೀಪ್? ರೆಹಮಾನ್, ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಮಾಡಿಕೊಂಡ ವಿಚಾರ ತಿಳಿದಂತಹ ಆ ಪತಿ ಕೂಡ ಈಗ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ದುರ್ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಆಕೆಯ ಪತಿಯಾಗಿರುವಂತಹ ಸೂರಜ್ ಮನೆ ಬಳಿ ಇದ್ದೀನಿ. ವಿದ್ಯಾರಣ್ಯಪುರಂನ BL ಲೇಔಟ್ನಲ್ಲಿರುವಂತಹ ಮನೆ, ಚೌಡೇಶ್ವರಿ ಕೃಪಾ ಎಂಬ ಈ ಒಂದು 2 ಫ್ಲೋರ್ನ ಡೂಪ್ಲೆಕ್ಸ್ ಮನೆಯನ್ನು ನೀವು ಗಮನಿಸಬಹುದು. ಈ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಯಾವಾಗ ತನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ವಿಚಾರ ಗೊತ್ತಾಗುತ್ತೋ ಆವಾಗ ಸೂರಜು ಮತ್ತೆ ಆತನ ತಾಯಿ ಜಯಂತಿ ಮತ್ತು ಸಹೋದರ ಸಂಜಯ್ ಕೂಡ ಈ ಮನೆ ಬಿಟ್ಟು ಹೋಗಿರುವಂಥದ್ದು. ಅಂದರೆ ಇವ್ರಿಗೆ ಸೂರಜ್ಗೆ ಆತನ ತಂದೆ ಇರಲ್ಲ, ಕೇವಲ 3 ಜನರ ಮಾತ್ರ ಈ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇದೇ ಮನೆಯಲ್ಲಿ ಗಾನವಿ ಕೂಡ ಬಂದು ವಾಸ ಇರ್ತಾರೆ. 2 ತಿಂಗಳ ಹಿಂದಷ್ಟೇ ಅವ್ರಿಗೆ ಮದುವೆ ಆಗಿತ್ತು. ಆದರೆ ಈ ಮಧ್ಯೆ ಅವರು ಶ್ರೀಲಂಕಾಗೆ ಟ್ರಿಪ್ ಹೋದಾಗ ವಾಪಸ್ಸು ಜಗಳ ಆಗುತ್ತೆ. ಅಲ್ಲಿ ವಾಪಸ್ ಬಂದಾಗ ಇದೇ ಮನೆಯಲ್ಲಿ ಇರ್ತಾರೆ. ಆದರೆ ಭಾನುವಾರ ವಾಪಸ್ ಬಂದು ಮನೇಲಿದ್ದಾಗ ಸೋಮವಾರ ಅವ್ರಿಗೆ ಮತ್ತೆ ಅವ್ರ ಗಾನವಿ ಮನೆಯವ್ರನ್ನ ಕರ್ಸ್ಕೊಂತಾರೆ. ಇದೇ ಮನೆಯಲ್ಲಿ ಒಂದಷ್ಟು ಮಾತುಕತೆ ಆಗುತ್ತೆ. ಆದರೆ ಮಾತುಕತೆ ಅವರಲ್ಲಿ ಏನೋ ಸಮಸ್ಯೆನ ಉಂಟು ಮಾಡುತ್ತೆ. ಹೀಗಾಗಿ ಗಾನವಿನ ವಾಪಸ್ ನಿಮ್ಮ ಮನೆಗೆ ಕರ್ಕೊಂಡೋಗಿ ಅಂತ ಇಲ್ಲಿನ ಸೂರಜ್ ಅವ್ರ ಮನೆಯವರು ಹೇಳ್ತಾರೆ. ಹೀಗಾಗಿ ಇದೇ ಮನೆಯಿಂದ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಿರ್ತಾರೆ. ಆದರೆ ಈಗ ಆಕೆ ಈ ಒಂದು ಕಿರುಕುಳಕ್ಕೆ ಬೇಸತ್ತು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಗಾನವಿ ಮನೆಯವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಸೂರಜ್ ಕೂಡ ಈ ಒಂದು ಆತ್ಮಹತ್ಯೆ ವಿಚಾರ ಮತ್ತು ಅವರ ಆರೋಪಗಳೇನು ಮಾಡ್ತಾ ಇದ್ದಾರೆ ಗಾನವಿ ಕುಟುಂಬಸ್ಥರು, ಇದರಿಂದ ಬೇಸತ್ತು ಆತ ಕೂಡ ನಿನ್ನೆ ನಾಗ್ಪುರದಲ್ಲಿ, ಅಂದ್ರೆ ಮಹಾರಾಷ್ಟ್ರದ ನಾಗ್ಪುರದ ಒಂದು ಲಾಡ್ಜ್ನಲ್ಲಿ ಸೂಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈಗ ಮೃತದೇಹದ ಅಲ್ಲಿ ಮರಣೋತ್ತರ ಪರೀಕ್ಷೆ ಮತ್ತು ತನಿಖೆಯಲ್ಲಿ ಮಹಾರಾಷ್ಟ್ರದ ನಾಗ್ಪುರದ ಸೋನೆಗಾಂವ್ ಪೊಲೀಸ್ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಇನ್ನು ಆಕೆಯ ಗಾನವಿ ಅವರ ಪೋಷಕರು ಕೂಡ ಇವತ್ತು ಕೂಡ ಆರೋಪವನ್ನು ಸೂರಜ್ ವಿರುದ್ಧ ಮಾಡ್ತಾ ಇದ್ರು. ಅವರ ಮಾಡಿದ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗಿದೆ. ಅವರ ಅತ್ತೆ ಏನಿದ್ದಾರೆ ಗಾನವಿ ಅವರ ಅತ್ತೆ ಜಯಂತಿ, ಅವರಿಂದನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ರು. ಸದ್ಯಕ್ಕೆ ಸೂರಜ್ ಅವರ ಮನೆ ಬಳಿ ನಿನ್ನೆ ಕೂಡ ಗಾನವಿ ಮನೆಯವರು ಬಂದು ಪ್ರತಿಭಟನೆ ಮಾಡಿದ್ರು. ಸ್ವಲ್ಪ ಗಲಾಟೆ ಆಗಿತ್ತು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ವಿದ್ಯಾರಣ್ಯಪುರಂ ಪೊಲೀಸರು ಕೂಡ ಇಲ್ಲಿ ಒಂದು ಭದ್ರತೆಯನ್ನು ನೀಡಿದ್ದಾರೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು ಅಂತ ಹೇಳಿ. ಸದ್ಯ ಸಂಜೆ ವೇಳೆಗೆ ಬಹುಶಃ ಸೂರಜ್ ಅವರ ಮೃತದೇಹ ಇಲ್ಲಿಗೆ ಬರ್ಬೋದು ಒಂದು ಸಾಧ್ಯತೆ ಇದೆ. ಈ ಸದ್ಯಕ್ಕೆ ವಿದ್ಯಾರಣ್ಯಪುರ ಪೊಲೀಸರು, ರಾಮಮೂರ್ತಿ ನಗರ ಪೊಲೀಸರು ಮತ್ತು ನಾಗ್ಪುರದ ಸೋನೆಗಾಂವ್ ಪೊಲೀಸರು ಕೂಡ ಈ ಬಗ್ಗೆನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರದೀಪ್.